ನೋಡಿ, ನೀವೊಂದು ಪರ್ವತವನ್ನು ಏರಬೇಕಂತ ಇದ್ರೆ ಅದಕ್ಕೋಸ್ಕರ ತುಂಬ ಪರಿಶ್ರಮ ಪಡಬೇಕಾಗ್ತದೆ. ಬಟ್ ಕೆಳಗೆ ಬೀಳ್ಬೇಕಂತ ಇದ್ರೆ ಖಾಲಿ ಕೈ ಬಿಟ್ಬಿಟ್ರೆ ಆಯ್ತು, ತನ್ನಷ್ಟಕ್ಕೆ ಕೆಳಗೆ ಬೀಳ್ತದೆ. ಅದೇ ರೀತಿ ನೀವೊಂದು ಗದ್ದೆಯಲ್ಲಿ ಏನಾದರೂ ಒಂದು ಬೆಳೆಯನ್ನು ತೆಗಿಬೇಕಂತ ಇದ್ರೆ, ಯಾವುದಾದ್ರು ಆಹಾರ ವಸ್ತುವನ್ನು ಜನರಿಗೆ ಬೇಕಾದದ್ದಂತ ಯಾವುದಾದ್ರೂ ವಸ್ತುವನ್ನು ಬೆಳೆಬೇಕಂತ ಇದ್ರೆ ಅದಕ್ಕೋಸ್ಕರ ತುಂಬ ಪರಿಶ್ರಮ ಬೇಕು, ತುಂಬ ಅದಕ್ಕೋಸ್ಕರ ವಿಧಾನಗಳಿವೆ, ಅದನ್ನೆಲ್ಲ ಅನುಸರಿಸಬೇಕಾಗ್ತದೆ. ಈ ರೀತಿ ಎಲ್ಲ ಮಾಡಬೇಕು. ಹಳೆ ಇದೆ ಅಲ್ಲ, ಅದು ಸುಮ್ಮನೆ ನೀವು ಗದ್ದೆಯನ್ನು ಬಿಟ್ಬಿಟ್ರೆ ಕೂಡ ತನ್ನಷ್ಟಕ್ಕೆ ಬೆಳೆಯುತ್ತದೆ. ಅದಕ್ಕೆ ಯಾವುದೇ ವಿಧಾನ ಬೇಕಂತಿಲ್ಲ, ಅದು ತನ್ನಷ್ಟಕ್ಕೆ ಬೆಳೆಯುತ್ತದೆ. ನೀರಿನಲ್ಲಿ ಕೂಡ ಹಾಗೆ, ನೀವು ಈಜಬೇಕಂತ ಇದ್ರೆ, ನಿಮಗೆ ನೀರಿನ ವಿರುದ್ಧ ಈಜಬೇಕಂತ ಇದ್ರೆ ತುಂಬ ಸ್ಕಿಲ್ ಬೇಕಾಗ್ತದೆ, ತುಂಬ ಪರಿಶ್ರಮ ಬೇಕಾಗ್ತದೆ, ತುಂಬ ಅದರ ಬಗ್ಗೆ ನಾಲೆಜ್ ಬೇಕಾಗ್ತದೆ. ಬಟ್ ಸುಮ್ಮನೆ ಕೈ ಬಿಟ್ಬಿಟ್ರೆ ನೀರಿನೊಟ್ಟಿಗೆ ನೀವು ಸುಮ್ಮನೆ ಹರಿದುಕೊಂಡು ಹೋಗ್ತೀರಿ, ಸತ್ತ ಹೆಣ ಕೂಡ ಹೋಗ್ತದೆ. ಅದಕ್ಕೆ ಯಾವುದೇ ಪರಿಶ್ರಮ ಬೇಕಂತ ಇಲ್ಲ. ಅದೇ ರೀತಿ ನಿಮಗೆ ಬೆಳಕು ಬೇಕಂತ ಇದ್ರೆ ನೀವು ದೀಪ ಹಚ್ಚಬೇಕಾಗ್ತದೆ, ಅದಕ್ಕೋಸ್ಕರ ಪ್ರಯತ್ನ ಪಡಬೇಕಾಗ್ತದೆ. ಕತ್ತಲೆನ್ನುವುದು ಅದು ಶಾಶ್ವತ. ನೀವು ಏನೇ ಪ್ರಯತ್ನ ಮಾಡದಿದ್ರೆ ಕೂಡ, ದೀಪ ಇಲ್ಲದಿದ್ದರೆ, ಬೆಳಕಿನ ಅಭಾವ ಇದ್ದ ಕೂಡಲೇ ಕತ್ತಲೆ ತನ್ನಷ್ಟಕ್ಕೆ ಆವರಿಸಿಕೊಳ್ತದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಕೂಡ ನಿಮ್ಗೆ ಏನಾದರೂ ನಿಮ್ಮ ವ್ಯಕ್ತಿತ್ವದ ವಿಕಾಸನಕ್ಕೆ, ನಿಮ್ಮ ದೇಹ ಮನಸ್ಸಿನ ಉನ್ನತಿಗೆ, ನಿಮ್ಮ ಆಧ್ಯಾತ್ಮಿಕ ಉನ್ನತಿಗೆ ಏನಾದರೂ ನೀವು ಮಾಡಬೇಕಂತ ಇದ್ರೆ ಅದಕ್ಕೋಸ್ಕರ ಕಷ್ಟಪಡಬೇಕು, ಅದನ್ನು ಕಲಿಬೇಕಾಗ್ತದೆ. ಇಲ್ಲದಿದ್ದರೆ ಕೆಟ್ಟದೆನ್ನುವುದು ತನ್ನಷ್ಟಕ್ಕೆ ಬಂದುಬಿಡ್ತದೆ. ಅದಕ್ಕೆ ಯಾವುದೇ ಪ್ರಯತ್ನ ಬೇಕಂತ ಇಲ್ಲ. ನೀವು ಒಳ್ಳೆಯದನ್ನು ಅದಕ್ಕೆ ಕಲಿಸದಿದ್ದರೆ ಕೆಟ್ಟದ್ದು ತನ್ನಷ್ಟಕ್ಕೆ ಆವರಿಸಿಕೊಳ್ತದೆ. ನಿಮ್ಮ ಮನಸ್ಸು ಕೂಡ ಒಂದು ಸೂಪರ್ ಕಂಪ್ಯೂಟರ್ ಥರ. ಅದನ್ನು ನೀವು ಪ್ರಯತ್ನಪೂರ್ವಕವಾಗಿ ಪ್ರೋಗ್ರಾಮಿಂಗ್ ಮಾಡ್ತಾ ಇರಬೇಕಾಗ್ತದೆ. ಪ್ರಯತ್ನಪೂರ್ವಕವಾಗಿ ಶ್ರದ್ಧೆಯಿಂದ ಅದನ್ನು ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡ್ತಾ ಇರಬೇಕಾಗ್ತದೆ. ಇಲ್ಲದಿದ್ದರೆ ಅದು ತನ್ನಷ್ಟಕ್ಕೆ ತಾನೇ ಪ್ರೋಗ್ರಾಮಿಂಗ್ ಆಗ್ತಾ ಹೋಗ್ತಾ ಇರ್ತದೆ. ಯಾರೋ ಹೊರಗಿನವರು ಕೂತು ನಮ್ಮ ಮನಸ್ಸನ್ನು, ನಮ್ಮ ಮನಸ್ಸಿನೊಳಗೆ ವಿಚಾರಗಳನ್ನು ಆಗ್ತಾ ಇರ್ತಾರೆ, ನಮ್ಮನ್ನು ಮಾಡ್ತಾ ಇರ್ತಾರೆ. ನೋಡಿ, ನಮ್ಗೆ ಏನಾಗಿದೆ ಗೊತ್ತಾ, ನಮಗೆ ಮಾನಸಿಕ ರೋಗ ಅಂದ ಕೂಡಲೇ ಅದು ಹುಚ್ಚು ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಈ ಹುಚ್ಚು ಮನಸ್ಸಿದೆ ಅಲ್ಲ, ಇದಕ್ಕೆ 10 ಮುಖ ಅಲ್ಲ, ಇದಕ್ಕೆ ಲಕ್ಷಾಂತರ ಮುಖಗಳಿವೆ. ಬೇರೆ ಬೇರೆ ರೀತಿಯಲ್ಲಿ ಮಾನಸಿಕ ಸಮಸ್ಯೆಗಳು ಇರ್ತವೆ. ನಾವೇನು ತಿಳ್ಕೊಂಡಿರ್ತೇವೆ, ನಾನು ಇರುವುದೇ ಹೀಗೆ, ನನ್ನ ಸ್ವಭಾವವೇ ಹಾಗೆ, ನನ್ನ ಮನಸ್ಸು ಅದೇ ಈ ರೀತಿ ಇರುವುದು, ಈ ರೀತಿ ಎಲ್ಲ ಹೇಳ್ತಾ ಇರ್ತೇವೆ. ಬಟ್ ಹಾಗೆಲ್ಲ ನಮ್ಮ ಎಲ್ಲ ವ್ಯಕ್ತಿತ್ವದಿಂದ ಹಿಡಿದು ನಮ್ಮ ಎಲ್ಲ ಮಾನಸಿಕ ದೈಹಿಕ ಸಮಸ್ಯೆಗಳನ್ನು, ನಮ್ಮ ಸ್ವಭಾವವನ್ನು ಎಲ್ಲವನ್ನು ನಾವು ನಮಗೆ ಬೇಕಾದಾಗೆ ಪ್ರೋಗ್ರಾಮಿಂಗ್ ಮಾಡ್ಕೊಳ್ಬಹುದು. ಬಟ್ ನಮಗೆ ಅದು ಗೊತ್ತಿಲ್ಲ ಅಷ್ಟೇ. ಈಗ ಎಲ್ಲ ಕಡೆ ಕಾಣಿಸಿಕೊಳ್ಳುವಂಥ, ಎಲ್ಲರಿಗೂ ಸಾಧಾರಣವಾಗಿ ಬರುವಂಥ BP, ಡಯಾಬಿಟಿಸ್, ಮೈಕೈ ನೋವು, ಸುಸ್ತು, ಮಾನಸಿಕ ಖಿನ್ನತೆ, ಡಿಪ್ರೆಷನ್, ಆಂಗ್ಸೈಟಿ, ಈವನ್ ಕ್ಯಾನ್ಸರ್ ಕೂಡ, ಮತ್ತು ಎಲ್ಲ ಒಂದು 95% ನಮ್ಮ ದೇಹದಲ್ಲಿ ಅಥವಾ ಮನಸ್ಸಿನಲ್ಲಿ ಏನೆಲ್ಲ ರೋಗಗಳು ಬರ್ತವೆ ಅದಕ್ಕೆಲ್ಲ ಅದರ ಮೂಲ ಹುಡುಕಿದರೆ, ಅದು ಯಾವ ರೀತಿ ಉತ್ಪತ್ತಿ ಆಯಿತು, ಅದರ ಕಾರಣ ಏನಂತ ನೋಡಿದರೆ ಅದು ಮನಸ್ಸು. 95% ಎಲ್ಲ ರೋಗಗಳು ಸೈಕೋಸೊಮ್ಯಾಟಿಕ್. ನಮ್ಮ ಮನಸ್ಸು, ದೇಹ ಹೇಗೆ ವರ್ಕ್ ಮಾಡ್ತದೆ, ಅದನ್ನು ಹೇಗೆ ನಾವು ಆಪರೇಟ್ ಮಾಡಬೇಕು, ಇದು ಯಾವುದು ಕೂಡ ಗೊತ್ತಿಲ್ಲದೆ, ಈಗ ನೋಡಿ, ಒಂದು ಕುದುರೆಯನ್ನು ನೀವು ಏರಿ ಅದರ ಮೇಲೆ ಕೂತ್ರೆ ಅದು ನಿಮ್ಮನ್ನು ತಗೊಂಡೋಗಿ ಎಲ್ಲಿಯಾದರೂ ಚರಂಡಿಗೋ ಎಲ್ಲಿಯಾದರೂ ನೆಲಕ್ಕ ಬೀಳಿಸಿಬಿಡ್ತದೆ. ಕುದುರೆ ನನ್ನನ್ನು ಬೀಳಿಸಿಬಿಡ್ತು ಅಂತ ಬೊಬ್ಬೆ ಹಿಡಿದ್ರೆ ಏನಾದರೂ ಪ್ರಯೋಜನ ಉಂಟಾ? ನಮಗೆ ಅದನ್ನು ರೈಡ್ ಮಾಡಲಿಕ್ಕೆ ಗೊತ್ತಿಲ್ಲ. ನೀವು ಅದನ್ನೇ, ಆ ಕುದುರೆಯನ್ನು ನೀವು ಮಾಡಲಿಕ್ಕೆ ಕಲಿತ್ರೆ ನಿಮಗೆ ಎಲ್ಲಿಗೆ ಹೋಗಬೇಕಾ ಅಲ್ಲಿಗೆ ನೀವು ಸುಲಭವಾಗಿ ನೀವು ರೀಚ್ ಆಗ್ಬೋದು. ಬಟ್ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು ಹೇಗೆ ಆಪರೇಟ್ ಮಾಡಬೇಕಂತ ಗೊತ್ತಿಲ್ಲ. ಸುಮ್ಮನೆ ನಾವು ಹೇಗೆ, ಯಾವ ರೀತಿ ನಮ್ಮ ಮನಸ್ಸು ವರ್ಕ್ ಮಾಡ್ತದೆ, ನಮ್ಮ ಮನಸ್ಸಿನ 6 ಲೆವೆಲಲ್ಲಿ ನಮ್ಮ ಮನಸ್ಸು ಹೇಗೆ ವರ್ಕ್ ಮಾಡ್ತದೆ, ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಪ್ರಭಾವ ತರ್ತದೆ, ಇದು ಯಾವುದು ಕೂಡ ಗೊತ್ತಿಲ್ಲದೆ ಏನೇನು ಮೂಢನಂಬಿಕೆಗಳೆಂದೇ, ಯಾರ್ಯಾರು ದೇವಮಾನವರೆಂದೇ ಎಲ್ಲ ನಾವು ತಿರುಗಿ ಏನೆಲ್ಲ ಧ್ಯಾನ ಮಾಡ್ತೇವೆ, ಯೋಗ ಮಾಡ್ತೇವೆ, ಏನೆಲ್ಲ ಮಾಡ್ತೇವೆ, ಪ್ರಾಣಾಯಾಮ ಮಾಡ್ತೇವೆ. ಬಟ್ ಯಾವುದು ಕೂಡ ನಮಗೆ ವರ್ಕ್ ಆಗ್ತಾ ಇರೋದಿಲ್ಲ. ಮತ್ತು ಎಲ್ಲವನ್ನು ಬಿಟ್ಟು ತಾರಿಕನ ಥರ ನಾವು ಆಗಿ ಹೋಗಿದ್ದೇವೆ. ಈ ಲೋಕದಲ್ಲಿ 95% ಜನ ಕುರಿಗಳ ಥರ ಬದುಕುವರು. ಯಾವುದು ಕೂಡ ಗೊತ್ತಿಲ್ಲದೆ ಪ್ರಾಣಿಗಳ ಥರ ಊಟ ಮಾಡ್ತಾರೆ, ತಿಂತಾರೆ, ಮಲಗ್ತಾರೆ, ಮಕ್ಕಳು ಮಾಡ್ತಾರೆ, ಇದೇ ರೀತಿ ಬದುಕುವರು. ಬಟ್ 5% ಜನರು ಮಾತ್ರ ನಮ್ಮನ್ನೆಲ್ಲ ರೀತಿಯಲ್ಲಿ ಕಂಟ್ರೋಲ್ ಮಾಡಿಕೊಂಡು ನಮ್ಮ ಮೇಲೆ ಹಿಡಿತ ಸಾಧಿಸಿ ಬದುಕ್ತಿರ್ತಾರೆ. ಅವರು ಆಗಿರ್ಬೋದು, ಅಥವಾ ಆ್ಯಡ್ ಕಂಪನಿಯವರಾಗಿರ್ಬೋದು, ಅಥವಾ ಫ್ಯಾಷನ್ ಲೋಕದವರಾಗಿರ್ಬೋದು, ಎಲ್ಲರೂ ಅವರು ಏನು ನಮ್ಮನ್ನು ಫೀಡ್ ಮಾಡ್ತಾರ ನಮ್ಮ ತಲೆಗೆ, ಅದೇ ರೀತಿ ನಾವು ಬದುಕ್ತಿರ್ತೇವೆ. ಅದರ ಪ್ರಭಾವಕ್ಕೆ ಒಳಗಾಗಿ ನಾವು ಬದುಕ್ತೇವೆ. ಆದ್ದರಿಂದ ನೀವು ಮೊದಲು ಡಿಸೈಡ್ ಮಾಡಬೇಕು, ನಾನು 95% ಜನರಲ್ಲಿ ಒಬ್ಬನಾಗಿರ್ತೇನಾ ಅಥವಾ 5% ಜನರಲ್ಲಿ ಒಬ್ಬನಾಗಿರ್ತೇನಾ ಅಂತ. ನೀವು 5% ಅಲ್ಲಿ ಒಬ್ಬರಾಗಿದ್ದರೆ ಸುಲಭವಾಗಿ ನಿಮಗೆ ನಿಮ್ಮ ದೇಹ, ಮನಸ್ಸು ಮತ್ತು ಲೋಕದ ಎಲ್ಲ ಮಿಸ್ಟರಿಗಳು ಎಲ್ಲ ನಿಮಗೆ ಅರ್ಥ ಆಗ್ತಾ ಹೋಗ್ತದೆ. ಸೊ ನಿಮಗೆ ಇದನ್ನೆಲ್ಲ ಅನುಭವವನ್ನು ಪಡಬೇಕಂತಿದ್ರೆ, ನೀವು ಒಂದು 10 ವರ್ಷ 20 ವರ್ಷ ಧ್ಯಾನ ಮಾಡಿ ಕೂಡ ನಿಮಗೆ ಸಿಗದ ಅನುಭವವನ್ನು ನೀವು ಸುಲಭವಾಗಿ ಒಂದು 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ಪಡಬೇಕಂತಿದ್ರೆ, ನೀವು ಮನಸ್ಸು ಹೇಗೆ ಆಪರೇಟ್ ಮಾಡ್ತದೆ ಅಂತ ತಿಳಿಬೇಕು. ಅದನ್ನು ತಿಳಿಬೇಕಾದ್ರೆ ನಾವು ಈ ಸಲ ಮಂಗಳೂರಿನಲ್ಲಿ
ಫೀಲ್ ಆ್ಯಂಡ್ ಹೀಲ್ ಅಂತ ಒಂದು ವಿಭಿನ್ನವಾದ ಒಂದು ವರ್ಕ್ಶಾಪನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ನೀವು ಯಾರನ್ನು ಕೂಡ ಸುಲಭವಾಗಿ ಹೇಗೆ ಒಂದು 5 ನಿಮಿಷದಲ್ಲಿ ಅವರನ್ನು ಹಿಪ್ನೋಟೈಸ್ ಮಾಡಬಹುದು, ಅಥವಾ ಬೇರೆಯವರ ಮನಸ್ಸಿಗೆ ನಿಮ್ಮ ಭಾವನೆಗಳನ್ನು, ನಿಮ್ಮ ವಿಚಾರಗಳನ್ನು ಹೇಗೆ ಹಾಕಬಹುದು, ಬೇರೆಯವರ ಮನಸ್ಸನ್ನು ನಿಮಗೆ ಬೇಕಾದಾಗೆ ಪಾಸಿಟಿವ್ ವೇನಲ್ಲಿ ಹೇಗೆ ನೀವು ಯೂಸ್ ಮಾಡಬಹುದು, ಅಥವಾ ನಿಮ್ಮ ದೇಹದಲ್ಲಿ ಕೂಡ ಬರುವಂಥ ಎಲ್ಲ ರೋಗಗಳನ್ನು, ಅಥವಾ ಯಾವುದೇ ಕ್ಯಾನ್ಸರ್ ಆಗಲಿ, ಡಿಪ್ರೆಷನ್ ಆಗಲಿ, ಆಂಗ್ಸೈಟಿ ಆಗಿರಲಿ, BP ಶುಗರನ್ನು ಕೂಡ ನೀವು ಕಂಟ್ರೋಲ್ ಮಾಡ್ಕೊಳ್ಬೋದು. ಯಾಕೆಂತ ಹೇಳಿದರೆ ನಿಮ್ಮ 90% ದೇಹದ ಎಲ್ಲ ಕೆಲಸಗಳನ್ನು ಮಾಡುವಂಥದ್ದು ಸಬ್ಕಾನ್ಷಿಯಸ್ ಮೈಂಡ್. ನಾವು ಕಾನ್ಷಿಯಸ್ ಆಗಿ ಏನೆಲ್ಲ ಯೋಚನೆ ಮಾಡ್ತೇವೆ ಅದೆಲ್ಲ 10%, ಉಳಿದದ್ದೆಲ್ಲ ಮಾಡೋದು ಸಬ್ಕಾನ್ಷಿಯಸ್ ಮೈಂಡ್. ಆ ಸಬ್ಕಾನ್ಷಿಯಸ್ ಮೈಂಡೇ ನಮ್ಮ ದೇಹದ ಎಲ್ಲ ನಾವು ತಿಂದ ಆಹಾರವನ್ನು ರಕ್ತವಾಗಿ ಬದಲಾಯಿಸುವಂಥದ್ದು. ನಮ್ಮ ಹೃದಯ, ನಮ್ಮ ಕಿಡ್ನಿ, ನಮ್ಮ ಲಿವರ್, ಶ್ವಾಸಕೋಶ, ನಮ್ಮ ಇಡೀ ದೇಹದ ಏನೆಲ್ಲ ರೋಗಗಳಿದೆ ಅದನ್ನೆಲ್ಲ ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಒಳಗೆ ಎಂಟರ್ ಆದಾಗ ಅದನ್ನೆಲ್ಲ ನಾಶ ಮಾಡುವಂಥದ್ದು ಏನೆಲ್ಲ ಕೆಲಸ ಮಾಡ್ತದೆ ಅಂತ ಹೇಳಿದರೆ, ಇಡೀ ಪ್ರಪಂಚದ ಎಲ್ಲ ಫ್ಯಾಕ್ಟ್ರಿಗಳೇ ಆಗಲಿ ಆಗುವ ಕೆಲಸ ಕೂಡ ನಮ್ಮ ದೇಹದಲ್ಲಿ ಆಗುವ ಕೆಲಸಕ್ಕೆ ಲೆಕ್ಕಕ್ಕಿಲ್ಲ. ಅಷ್ಟು ಕೆಲಸ ನಮ್ಮ ದೇಹದಲ್ಲಿ ಆಗ್ತಾ ಇರ್ತದೆ. ಅದನ್ನೆಲ್ಲ ಮಾಡುವಂಥದ್ದು, ನಾವು ಇಷ್ಟು ಚಿಕ್ಕ ಇದ್ದ ಮಗುವನ್ನು ಇಷ್ಟು ದೊಡ್ಡ ದೇಹವಾಗಿ ಬೆಳೆಸಿದಂಥದ್ದು, ನಮ್ಮ ಮೂಳೆ ಮುರಿದ್ರೆ, ನಮ್ಮ ರಕ್ತ ಬಾಡಿಯಿಂದ ಹೋದರೆ ಅದನ್ನು ರಿಕವರಿ ಮಾಡುವಂಥದ್ದು, ಇದೆಲ್ಲ ಮಾಡುವಂಥದ್ದು ಸಬ್ಕಾನ್ಷಿಯಸ್ ಮೈಂಡ್. ಇದಕ್ಕೆ ನಿಮಗೆ ಸರಿಯಾಗಿ ಹೇಳಲಿಕ್ಕೆ ಬಂದರೆ, ಅದಕ್ಕೆ ನಿಮಗೆ ವಾರ್ಡ್ ಕೊಡಲಿಕ್ಕೆ ನಿಮಗೆ ಅದರ ಮೇಲೆ ನಿಮಗೆ ಹಿಡಿತ ಬಂದರೆ, ನೀವು ದೇಹದಲ್ಲಿ ನಿಮ್ಮ ಯಾವ ರೋಗವನ್ನು ಕೂಡ ನೀವು ವಾಸಿ ಮಾಡಿಸ್ಕೊಳ್ಬೋದು. ನಿಮ್ಮ ಮಾನಸಿಕ ರೋಗವನ್ನು ಕೂಡ ವಾಸಿ ಮಾಡಬಹುದು. ಬೇರೆಯವರ ಮೇಲೆ ಕೂಡ, ಬೇರೆಯವರ ಪ್ರಾಬ್ಲಮನ್ನು ಕೂಡ ನೀವು ಸಾಲ್ವ್ ಮಾಡ್ಬೋದು. ಅಂದರೆ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ನಿಮ್ಮದಾಗಬಹುದು. ನಿಮ್ಮ ಮನಸ್ಸನ್ನು, ನಿಮ್ಮ ದೇಹವನ್ನು ನಿಮಗೆ ಬೇಕಾದಾಗೆ ಅದು ನಿಮ್ಮ ಮಾತು ಕೇಳುವಾಗೆ ಮಾಡಬಹುದು. ಅದೇ ರೀತಿ ಯಾರದಾದ್ರು ದೇಹದಲ್ಲಿ ಏನಾದರೂ ಭೂತ ಪ್ರೇತ, ನೆಗೆಟಿವ್ ಎನರ್ಜಿ ಅಥವಾ ಇಮೋಷನಲ್ ಬ್ಲಾಕೇಜ್ ಏನೆಲ್ಲ ಇರ್ತದೆ ಅದನ್ನೆಲ್ಲ ನೀವು ರಿಮೂವ್ ಮಾಡಿ ಅವರಿಗೆ ಒಂದು ಹೊಸ ಬದುಕನ್ನು ಕೊಡ್ಬೋದು. ಸೂಕ್ಷ್ಮ ಜಗತ್ತನ್ನು ನೋಡ್ಬೋದು. ನಿಮ್ಮ ಜನ್ಮಾಂತರಗಳ ನೆನಪನ್ನು ತರಿಸ್ಕೊಳ್ಬೋದು. ಅಂದರೆ ಒಂದೆರಡಂತಲ್ಲ, ಎಲ್ಲವನ್ನು ಒಂದು ಬ್ಲೆಂಡ್ ಮಾಡಿ ಒಂದು ಯುನಿಕ್ ಆದ ಒಂದು ಪ್ರೋಗ್ರಾಮನ್ನು ಮಾಡ್ತಾ ಇದ್ದೇವೆ. ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಒಂದು ಪ್ಲೆಸೆಂಟ್ ಆದ ಎಂಬಿಷನಲ್ಲಿ ನಿಮಗೆ ತುಂಬ ಸರಳವಾಗಿ ಅರ್ಥವಾಗೋ ರೀತಿ ಆಡಿಯೋ ವಿಜುವಲ್ ಇಫೆಕ್ಟ್ ಮೂಲಕ ಒಂದು ಅದ್ಭುತವಾದ ಪ್ರೋಗ್ರಾಮನ್ನೇ ಅರೇಂಜ್ ಮಾಡಿದ್ದೇವೆ. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಇದೊಂದು ಜೀವನ ಪರ್ಯಂತ ನಿಮ್ಮೊಟ್ಟಿಗೆ ಇರುವಂಥ ಒಂದು ಅದ್ಭುತವಾದ ವಿದ್ಯೆ ಯಾವತ್ತೂ ಕೂಡ, ವಿದ್ಯೆ ಕಲಿತಾವೆ ಯಾವತ್ತೂ ಕೂಡ ಉಪವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡು ಕೂಡ ಬೀದಿಗೆ ಬಂದರೆ ಕೂಡ ನಿಮಗೆ ಯಾರದಾದ್ರೂ ಒಂದು ಮನುಷ್ಯ, ಈಗ ಆಧುನಿಕ ಜಗತ್ತಿನ ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ, ಎಲ್ಲ ಇರ್ತದೆ ಮನುಷ್ಯನ ಮಾನಸಿಕ ಶಾಂತಿ ಇರೋದಿಲ್ಲ. ನಿಮಗೆ ಅದನ್ನು ಕೊಡಲಿಕ್ಕೆ ಆದರೆ ಯಾರಾದರೂ ಒಬ್ಬ ಶ್ರೀಮಂತನ ಮಕ್ಕಳನ್ನು ಅಥವಾ ಕೈ ತಪ್ಪಿ ಹೋಗಿ ಒಂದು ಡ್ರಗ್ ಅಡಿಕ್ಟ್ ಆಗಿರ್ತಾರೆ, ಡಿಪ್ರೆಷನ್ ಅಲ್ಲಿ ಇರ್ತಾರೆ, ಇಂಥ ಮಕ್ಕಳನ್ನೆಲ್ಲ ನೀವು ಅದನ್ನು ಸರಿ ಮಾಡಿಕೊಟ್ರೆ ಅವನು ನಿಮ್ಗೆ ಏನು ಮಾಡೋದು ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿರ್ತಾನೆ. ಸೊ ನೀವು ಏನು ಇದನ್ನು ಕಲಿತೀರಾ, ನೀವು ಅದನ್ನು ಇಂಟ್ರೆಸ್ಟ್ ಇಟ್ಕೊಂಡು ಕಲಿತು ಅದನ್ನು ನೀವು ಬೆಳೆಸ್ಕೊಂಡ್ರೆ ನಿಮಗೆ ಅದು ಜೀವನ ಪರ್ಯಂತ ನಿಮಗೆ ಒಂದು ಅದ್ಭುತವಾದ ನಿಮ್ಮನ್ನೊಂದು ಎಲ್ರಿಗಿಂತ ಯುನಿಕ್ ಆಗಿ ಮಾಡುವಂಥ, ಎಲ್ರಿಗಿಂತ ಒಂದು ಡಿಫ್ರೆಂಟ್ ಆಗಿ ನಿಮ್ಮನ್ನು ನಿಲ್ಲಿಸುವಂಥ ಅದ್ಭುತವಾದ ವಿದ್ಯೆ. ಎಲ್ಲರೂ ಬನ್ನಿ. ಬಟ್ ಏನಾಗ್ತದೆ ಗೊತ್ತಾ, ನಾವು ಎಲ್ಲ ಮಾತಾಡ್ತೇವೆ, ಯಾವುದು ಕೂಡ ನಮಗೆ ಒಂದು ಕ್ಲಾರಿಟಿ ಇಲ್ಲ ಮೈಂಡಲ್ಲಿ. ಬೇರೆ ನಮ್ಮ ಈ ಎಂಜಾಯ್ಮೆಂಟಿಗೆ, ದೇಹಕ್ಕೆ ಏನೆಲ್ಲ ಮಾಡಬೇಕು ಅದಕ್ಕೆಲ್ಲ ಏನೆಲ್ಲ ಮಾಡ್ತೇವೆ. ಬಟ್ ನಮಗೆ ಬೇಕಾದದಕ್ಕೆ ಅನಗತ್ಯವಾಗಿ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಮೂಢನಂಬಿಕೆಗಳಿಂದ ಅದಕ್ಕೆಲ್ಲ ನಮಗೆ ಸಮಯ ಇದೆ. ಇದಕ್ಕೆಲ್ಲ ನಾವು ಹೇಳಿದ ಕೂಡಲೇ ನನಗೆ ಅಷ್ಟು, ಅವರಿಗೆ ಇಂಟ್ರೆಸ್ಟ್ ಇರ್ಬೋದು, ಇವರಿಗೆ ಇರ್ಬೋದು, ಆ ರೀತಿ ಎಲ್ಲ ಹೇಳ್ತಾರೆ. ನನಗೆ ಅಷ್ಟು ಅದರಲ್ಲಿ ಇಲ್ಲ. ಅಂದರೆ ಇದರಲ್ಲಿ ಬೇಕಂತ ಇಲ್ಲ. ಯಾರಿಗೆಲ್ಲ ಮನಸ್ಸಿದೆ, ಮನುಷ್ಯ ಅನ್ನುವುದೇ ಮನಸ್ಸು ಯಾರಿಗಿದೆ ಅವನು ಮನುಷ್ಯ ಅಂತ. ಯಾರಿಗೆಲ್ಲ ಮನಸ್ಸಿದೆ, ಯಾರಿಗೆಲ್ಲ ದೇಹ ಇದೆ, ಅವರೆಲ್ಲ ಅದನ್ನು ಕಲೀಲೇಬೇಕು. ಇಲ್ಲದಿದ್ದರೆ ನೀವು ಡ್ರೈವಿಂಗ್ ಗೊತ್ತಿಲ್ಲದೆ ಕಾರಲ್ಲಿ ಕೂತಾಗೆ. ಸೊ ಯಾರಿಗೆ ಕೂಡ ಇದರಲ್ಲಿ ಅವರಿಗೆ ಇಂಟ್ರೆಸ್ಟ್ ಇದೆ ಇಲ್ಲ ಈ ಪ್ರಶ್ನೆಯೇ ಬರೋದಿಲ್ಲ. ಎಲ್ಲರೂ ಕಲಿಬೇಕಾದಂಥ ವಿದ್ಯೆ. ಮತ್ತು ತುಂಬ ಅದೇ ನಾನು ಹೇಳಿದಲ್ಲ, ಒಂದು 5% ಜನರಿಗೆ ಸಿಗುವಂಥ ವಿದ್ಯೆ ಇದು. ಎಲ್ಲರಿಗೆ ಸಿಗುವಂಥದ್ದಿಲ್ಲ. ಯಾರಿಗೆ ಅದರಲ್ಲಿ ಇಂಟ್ರೆಸ್ಟ್ ಕೂಡ ಬರೋದಿಲ್ಲ ಹೆಚ್ಚು ಜನರಿಗೆ. ಕೆಲವರೆಲ್ಲ ಆಲ್ರೆಡಿ ಅಟೆಂಡ್ ಮಾಡಿದವರು ಕೂಡ ಒಂದು ಪ್ರಶ್ನೆ ಕೇಳ್ತಾರೆ, ನಾವು ಮಾಡಿದ್ದೇವೆಲ್ಲ ಪುನಃ ಬರಬೇಕು, ಅದೇ ರೀತಿ ಇರ್ತದ ಪ್ರೋಗ್ರಾಮ್ ಅಂತ. ಆ ರೀತಿ ಅಲ್ಲ, ಇನ್ನೊಂದು 100 ಮಾಡಿದರೆ ಕೂಡ ಬೇರೆ ಬೇರೆ ರೀತಿ ಮಾಡುವಂಥ ವಿಷಯಗಳು ನನ್ನ ಹತ್ರ ಇದೆ. ಯಾಕೆಂತ ಹೇಳಿದರೆ, ಈ ಒಂದು ವಿದ್ಯೆ ಇದೆ ಅಲ್ಲ, ಇದೊಂದು ಸಮುದ್ರ ಇದ್ದ ಹಾಗೆ. ಇದು ಕಲಿತು ಮುಗಿಯುವಂಥದ್ದಲ್ಲ. ಈಗ ಕೂಡ ನಾನು ನನ್ನ ಗುರುಗಳದ್ದೆಲ್ಲ ಇದ್ದರೆ ನಾನು ಅದನ್ನು ಎಷ್ಟು ಫೀಸ್ ಕೊಟ್ಟು ಕೂಡ ಅಟೆಂಡ್ ಮಾಡ್ತೇನೆ. ಯಾಕೆಂತ ಹೇಳಿದರೆ ಪ್ರತಿ ಸಲ ಹೊಸ ಹೊಸ ವಿಷಯಗಳಿರ್ತವೆ. ಕಲಿತು ಮುಗಿಯುವುದು ಅಂತ ಹೇಳೋದು ಯಾವತ್ತೂ ಕೂಡ ಇರುವುದಿಲ್ಲ. ನಾವು ಅದರಲ್ಲಿ ಎಕ್ಸ್ಪರ್ಟ್ ಆಗಬೇಕಾದ್ರೆ, ಮಾಸ್ಟರ್ ಆಗಬೇಕಾದ್ರೆ ನಾವು ನಿರಂತರವಾಗಿ ಕಲಿತೇ ಇರಬೇಕಾಗ್ತದೆ. ಬಟ್ ಕೆಲವರೆಲ್ಲ ಏನು ಮಾಡ್ತಾರೆ, ನಾನು ಕಲಿತಿದ್ದೇನಲ್ಲ, ಲಾಸ್ಟ್ ಟೈಮ್ ಬಂದಿದ್ದೇನಲ್ಲ, ಈ ಸಲ ಬರಬೇಕಂತ ಇಲ್ಲಲ್ಲ ಅಂತ. ಆ ರೀತಿ ಅಲ್ಲ. ನೀವು ಪ್ರತಿ ಸಲ ನಿಮಗೆ ಹೊಸ ವಿಷಯ ಸಿಗ್ತದೆ, ಹೊಸ ಅದರ ಪ್ರೆಸೆಂಟೇಷನ್ ಇರ್ತದೆ, ತುಂಬ ವಿಷಯಗಳಿರ್ತವೆ. ನೋಡಿ, ಯಾರಾದರೂ ಒಂದು ಬಾಡಿಗೆ ಮನೆಯಲ್ಲಿ ಇದ್ದವ ಬಾಡಿಗೆ ಮನೆಗೆ ಖರ್ಚು ಮಾಡಿದರೆ ನೀವು ಅವನಿಗೆ ಏನು ಮಾಡ್ತೀರಿ, ನೀವು ನೆಗಡ್ತೀರಿ ಅವನನ್ನು ನೋಡಿ. ಅವನು ತನ್ನ ಎಲ್ಲ ಇನ್ಕಮನ್ನು ಬಾಡಿಗೆ ಮನೆಗೋಸ್ಕರ ಅದನ್ನು ಇಂಟೀರಿಯರ್ ಮಾಡೋದಕ್ಕೆ, ಅದರ ಖರ್ಚು ಮಾಡೋದಕ್ಕೆ ಯೂಸ್ ಮಾಡಿದರೆ, ಯಾಕೆಂತ ಹೇಳಿದರೆ ಅದು ಅವನದಲ್ಲ, ಅದನ್ನು ಬಿಟ್ಟು ಹೋಗ್ಬೇಕಾಗ್ತದೆ. ಅದಕ್ಕೋಸ್ಕರ ಯಾರಾದರೂ ಖರ್ಚು ಮಾಡ್ತಾರಾ? ಅದೇ ರೀತಿ ನೋಡಿ, ನಾವು ನಮ್ಮ ದೇಹಕ್ಕೋಸ್ಕರ ಏನೆಲ್ಲ ಮಾಡ್ತೇವೆ, ಯಾವುದನ್ನೆಲ್ಲ ಮಾಡ್ತೇವೆ. ಬಟ್ ಈ ದೇಹ ನಾವು ಬಿಟ್ಟು ಹೋಗುವಂಥದ್ದು. ನಮ್ಮೊಂದಿಗೆ ನಿರಂತರವಾಗಿ ನಮ್ಮ ದೇಹವನ್ನು ಕಂಟ್ರೋಲ್ ಮಾಡುವಂಥ,
ಅಥವಾ ನಮ್ಮ ಸತ್ತ ನಂತರ ಕೂಡ ನಮ್ಮೊಟ್ಟಿಗೆ ಬರುವಂಥ ನಮ್ಮ ಮನಸ್ಸಿಗೋಸ್ಕರ ಏನು ಮಾಡಿದ್ದೇವೆ? ಏನು ಮಾಡಲಿಲ್ಲ ನಾವು. ಒಂದು 100 ವರ್ಷದ ನಮ್ಮ ಜೀವನಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಪ್ಲಾನ್ ಮಾಡಿಡ್ತೇವೆ. ಬಟ್ ನಮ್ಮ ದೇಹ ಬಿಟ್ಟ ನಂತರ ವಾಟ್ ನೆಕ್ಸ್ಟ್? ಅದು ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಅದ್ರ ಮೇಲೆ ನಾವು ಟೈಮನ್ನು ಕೂಡ ಇನ್ವೆಸ್ಟ್ ಮಾಡೋದಿಲ್ಲ. ನಮಗೆ ಅದಕ್ಕೆ ಟೈಮ್ ಕೂಡ ಇರುವುದಿಲ್ಲ. ಬೇಡದಕ್ಕೆಲ್ಲ ಇರ್ತದೆ. ಸೊ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು, ಯಾರಿಗೆಲ್ಲ ಅಂದರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂತ ಹೇಳುವ ಹಾಗಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲರೂ ಅಟೆಂಡ್ ಮಾಡಬೇಕಂತದ್ದು ಒಂದು ಅದ್ಭುತವಾದ ಪ್ರೋಗ್ರಾಮ್, ಅದ್ಭುತವಾದ ಅನುಭವ ಕೂಡ. ಸೊ ಬನ್ನಿ, ಜನವರಿ 21 ಮತ್ತು 22ಗೆ ಮಂಗಳೂರಲ್ಲಿ ಬೆಳಿಗ್ಗೆ 10ರಿಂದ ಸಂಜೆ 6ರವರೆಗೆ ಇರ್ತದೆ. ಫುಡ್ ಎಲ್ಲ ಅದರಲ್ಲಿ ಇರ್ತದೆ. ನಿಮಗೆ ಬುಕ್ಸ್ ಪ್ರೊವೈಡ್ ಮಾಡ್ತೇವೆ. ಮತ್ತೆ ಯುನಿಕ್ ಆದ ಒಂದು ಪ್ರೋಗ್ರಾಮ್ ಅನ್ನು, ಒಂದು ಅದ್ಭುತವಾದ ಅನುಭವವನ್ನು ನೀವು ಪಡೆಯಬಹುದು. ಮತ್ತು ನಿಮ್ಮ ಧ್ಯಾನದ ಸಬ್ಕಾನ್ಷಿಯಸ್ ಮೈಂಡ್ನ ಅಥವಾ ಭಗವಂತನ ಅಟ್ಯಾಚ್ಮೆಂಟ್ ಆಗುವಂಥದ್ದು, ಆ ಯೂನಿವರ್ಸ್ನೊಟ್ಟಿಗೆ ನಿಮ್ಮನ್ನು ನೀವು ಕನೆಕ್ಟ್ ಮಾಡುವಂಥ ಒಂದು ಅದ್ಭುತವಾದ ವಿದ್ಯೆಯನ್ನು ಕೂಡ ಕಲಿಸಲಿಕ್ಕಿದ್ದೇವೆ. ಬನ್ನಿ ನೀವು. ನಿಮ್ಮ ಥರ್ಡ್ ಐಯನ್ನು ಕೂಡ ಓಪನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಯಾರಿಗೆಲ್ಲ ಆಗ್ಬೋದು, ಒಂದು 10% ಮೆಂಬರ್ಸ್ಗೆ ಆದರೂ ಥರ್ಡ್ ಐ ಓಪನ್ ಆಗ್ಬೋದು ಇದೇ ಪ್ರೋಗ್ರಾಮಲ್ಲಿ. ಸೊ ಬನ್ನಿ ಅಂತ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.